ನಮಸ್ಕಾರ ಎಲ್ರಿಗೂ. ನಾನು ಪ್ರತಿಮಾ, ನನ್ನ ಮಗಳು ಇವಿಕಾ. ಇವಿಕಾಳ ಹೋರಾಟದ ಹಾದಿಯಲ್ಲಿ ನಮ್ಮೊಂದಿಗೆ ಸಾಗುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತು ನಾನು ನಿಮ್ಮ ಜೊತೆ ಒಂದು ವಿಷಯದ ಬಗ್ಗೆ ಹಂಚ್ಕೊಳ್ಬೇಕು ಅಂತ ಬಂದಿದ್ದೀನಿ. ನೋವು ಅನ್ನೋದು ಎಷ್ಟು ಕಠಿಣ ಅಂತ ನನಗೆ ಗೊತ್ತಾಗಿದ್ದೇ ನನ್ನ ಮಗಳು ಇವಿಕಾಳ ಈ SMA ಹೋರಾಟ ಶುರುವಾದ ಮೇಲೆ. ಪ್ರತಿ ಬಾರಿ ನನ್ನ ಮಗಳು ನಗುವಾಗ ನನಗೆ ಅನಿಸುತ್ತೆ, ಈ ಮಗು ಇಷ್ಟು ಧೈರ್ಯವಾಗಿರಬೇಕಾದ್ರೆ ನಾನು ಯಾಕೆ ಸೋಲ್ಬೇಕು. ಆಸ್ಪತ್ರೆ ರೂಮ್ಗಳಲ್ಲಿ ನಾವು ಕಳೆಯುವ ಪ್ರತಿಯೊಂದು ನಿಮಿಷವೂ ನಮಗೆ ಬದುಕಿನ ಮೌಲ್ಯವನ್ನು ಕಲಿಸ್ಕೊಟ್ಟಿದೆ. ಅನೇಕರು ಕೇಳ್ತಾರೆ, ನೀವು ಹೇಗೆ ಇಷ್ಟೊಂದು ಧೈರ್ಯವಾಗಿರ್ತೀರಾ ಅಂತ. ಅದಕ್ಕೆ ನನ್ನ ಉತ್ತರ, ಇವಿಕಾ ನನ್ನ ಬದುಕಿನ ಶಕ್ತಿ. ಅವಳ ಉಸಿರಾಟದ ಪ್ರತಿ ಸದ್ದು ನನಗೆ ಹೊಸ ಭರವಸೆಯನ್ನು ನೀಡುತ್ತೆ. ನನ್ನ ಮಗಳು ಇವಿಕಾಳ ಕಣ್ಗಳಲ್ಲಿ ನಾನು ನೋಡೋದು ಕೇವಲ ಮುಗ್ಧತೆಯನ್ನು ಮಾತ್ರ ಅಲ್ಲ, ಅದಕ್ಕೂ ಮೀರಿದಂಥ ಯಾವುದೋ ಒಂದು ಅತೀಂದ್ರಿಯ ಶಕ್ತಿಯನ್ನು. ಒಂದು ಮಗು ತನ್ನ ಕೈಕಾಲುಗಳನ್ನು ಆಡಿಸುವ ನಗುವ ಆ ಸಾಮಾನ್ಯ ಕ್ಷಣಗಳು ನಮಗೆ ಅದೆಷ್ಟು ಅಪರೂಪ ಅನ್ನೋದು ಈ SMA ಅರಿವಾದ ಮೇಲೆ ನನಗೆ ತಿಳಿಯಿತು. ಆರಂಭದಲ್ಲಿ ಆ ನೋವು ನನ್ನನ್ನು ಕುಸಿಯುವಂತನೂ ಮಾಡಿತು. ಆದರೆ ನನ್ನ ಮಗಳ ಉಸಿರಾಟದ ಪ್ರತಿ ಸದ್ದು ನನಗೆ ಹೇಳ್ತಿತ್ತು, ಅಮ್ಮ, ನಿನಗೆ ನೋವಾಗಬಹುದು, ಆದರೆ ನಾನು ಸೋಲಲು ತಯಾರಿಲ್ಲ. ಅದೇ ನನ್ನ ಹೋರಾಟದ ಮೊದಲ ಹೆಜ್ಜೆಯಾಗಿತ್ತು. ಆಸ್ಪತ್ರೆಯ ಬಿಳಿಗೋಡೆಗಳು, ಚುಚ್ಚುವ ಸೂಜಿಗಳು ಮತ್ತು ಪ್ರತಿ ನಿಮಿಷವೂ ನಡೆಯುವ ಆ ಸಣ್ಣ ಪುಟ್ಟ ಹೋರಾಟ ಪ್ರತಿಯೊಬ್ಬ ತಾಯಿಗೂ ಮಗುವಿನ ನೋವು ತನ್ನದೇ ನೋವು ಎನ್ನುವಂತೆ ಆಗುತ್ತೆ. ಆದರೆ ಈ ದಾರಿಯಲ್ಲಿ ನಾನು ಕಲಿತ ಒಂದು ದೊಡ್ಡ ಪಾಠವೇನೆಂದರೆ, ಬದುಕನ್ನೋದು ಕೇವಲ ಒಂದು ಹೋರಾಟವೇ ಅಲ್ಲ, ಆ ಉಸಿರಿಗಾಗಿ ನಾವು ಎಷ್ಟು ಬಲವಾಗಿ ಹೋರಾಡ್ತೀವಿ ಅನ್ನೋದೇ ಬದುಕು. ನಾನು ಕಣ್ಣೀರು ಹಾಕಿದಂಥ ಕ್ಷಣಗಳಲ್ಲಿ ಇವಿಕಾ ನನ್ನನ್ನು ನೋಡ್ತಾನೇ ಇರ್ತಿದ್ಲು. ಅವಳ ಆ ಮೌನವೇ ನನಗೆ ಧೈರ್ಯ ತುಂಬ್ತಾ ಇತ್ತು. ಇದು ಕೇವಲ ಒಂದು ಚಿಕಿತ್ಸೆಯ ಕಥೆಯಲ್ಲ, ಇದು ಪ್ರತಿಯೊಬ್ಬ ತಾಯಿ ತನ್ನ ಮಗುವಾಗಿ ನಡೆಸುವಂಥ ಅಚಲವಾದ ಪ್ರೀತಿಯ ಸಮರ. ಈ ವಿಡಿಯೋ ನೋಡ್ತಿರುವಂಥ ನಿಮಗೆ ನಾನು ಒಂದು ಮಾತು ಹೇಳಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಂಕಷ್ಟದಲ್ಲಿ ನೀವಿದ್ರೂ ಸೋಲು ಜೀವನದಲ್ಲಿ ಕಷ್ಟ ಅನ್ನೋದು ಸಹಜ. ಜೀವನದಲ್ಲಿ ಕಷ್ಟಗಳು ಬಂದಾಗ ಅಳುವುದು ಸಹಜ. ಆದರೆ ಅದೇ ಅಳುವನ್ನು ಶಕ್ತಿಯನ್ನಾಗಿ ಬದಲಾಯಿಸಿ ಮುಂದೆ ಸಾಗುವುದು ನಿಜವಾದ ಧೈರ್ಯ ಅಲ್ವಾ. ನನ್ನ ಮಗಳ ಕಣ್ಣಲ್ಲಿರುವಂಥ ಬದುಕುವಂಥ ಹಠ ನನಗೆ ಪ್ರಪಂಚದ ಎಂತಹ ಕಷ್ಟವನ್ನಾದರೂ ಎದುರಿಸಬಹುದು ಅನ್ನುವಂಥ ಛಲವನ್ನು ನೀಡುತ್ತೆ. ನೀವು ನಿಮ್ಮ ನೋವಿನಿಂದ ಹೊರಬರಲು ಪ್ರಯತ್ನಿಸಿ, ಯಾಕಂದರೆ ನಿಮ್ಮ ನೋವಿನ ನಂತರದ ಗೆಲುವು ನೀವು ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಅತಿ ಮುಖ್ಯವಾದುದು ಅಲ್ವಾ. ಇವಿಕಾಳ ಈ ಪಯಣದಲ್ಲಿ ನೀವು ತೋರಿಸುತ್ತಿರುವಂಥ ಪ್ರೀತಿ, ನೀವು ಕಳುಹಿಸುತ್ತಿರುವ ಪ್ರತಿಯೊಂದು ಹಾರೈಕೆಯ ಸಂದೇಶವೂ ನನ್ನ ಪಾಲಿಗೆ ದೈವದ ಆಶೀರ್ವಾದ ಇದ್ದಂತೆ. ನಿಮ್ಮ ಸಪೋರ್ಟ್ ಇಲ್ಲದಿದ್ದರೆ ಈ ಹೋರಾಟ ಬಹುಶಃ ಇಷ್ಟು ಸುಲಭ ಆಗ್ತಿರ್ಲಿಲ್ಲ ಅನಿಸುತ್ತೆ. ನಮ್ಮ ಈ ಪುಟ್ಟ ಮಗಳ ಹೋರಾಟವನ್ನು ಇನ್ನಷ್ಟು ಜನರಿಗೆ ತಲುಪಿಸಿ, ಯಾಕಂದರೆ ನಿಮ್ಮ ಒಂದು ಶೇರ್ ಅಥವಾ ಒಂದು ಸಣ್ಣ ಕಮೆಂಟ್ ನನ್ನ ಮಗಳ ಬದುಕಿನ ಭರವಸೆಯನ್ನು ಹೆಚ್ಚಿಸುತ್ತೆ. ಧನ್ಯವಾದಗಳು.